we started with understanding about the gene and the gene structure. Actually, this part of our study, what we are going to study about the gene and the gene structure is concerned. First, I would like to tell you about regarding what is this gene means. Actually, the scientific definition will indicate that gene is nothing but gene is an basic hereditary unit ಅಥವಾ ಯೂನಿಟ್ ಆಫ್ ಹೆರಿಡಿಟಿ ಅಂತ ಕರೀತಾರೆ. ಜೀನ್ ಅಂದ್ರೆ ಏನಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಯೂನಿಟ್ ಆಫ್ ಹೆರಿಡಿಟಿ. ಸೊ ಯೂನಿಟ್ ಆಫ್ ಹೆರಿಡಿಟಿ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಸೆಗ್ಮೆಂಟ್ ಆಫ್ DNA. It is also called as the segment of DNA. So okay, gene is an basic hereditary unit of all living organisms. All living organisms. ಎಲ್ಲ ಜೀವಿಗಳಲ್ಲಿ ಜೀನ್ ಅನ್ನ ಒಂದು ಬೇಸಿಕ್ ಹೆರಿಡಿಟರಿ ಯೂನಿಟ್ ಅಂತ ಹೇಳಿ ಕರೀತಾ ಇದ್ದೀವಿ. ಆಮೇಲೆ ಇನ್ನು ಮುಂದುವರೆದ ಭಾಗವಾಗಿ ಇದೇ ಜೀನ್ ಅನ್ನ ಇಟ್ ಈಸ್ ನಥಿಂಗ್ ಬಟ್ an segment of DNA having genetic information. Genetic information to synthesize an protein molecule. Protein molecule. ನಮಗೆ ಗೊತ್ತು ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲಿ ಒಂದು ಪ್ರೋಸೆಸ್ ಏನಾಗುತ್ತೆ ಅದನ್ನು ನಾವು ಪ್ರೋಟೀನ್ ಸಿಂಥಸಿಸ್ ಅಂತ ಹೇಳಿ ಕರಿತೀವಿ. ಸೊ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ನ್ಯೂಕ್ಲಿಕ್ ಆಸಿಡ್ಸ್ ಲೈಕ್ ದ DNA and RNA are going to play a very important role. The location of these two nucleic acids will be in the nucleus of the cell. ಯಾವುದೇ ಒಂದು ಜೀವಿಯ ಜೀವಕೋಶದ ಒಳಗಡೆ ಇರುವಂಥ ನ್ಯೂಕ್ಲಿಯಸ್ ಅನ್ನ ಒಂದು ಕೇಂದ್ರ ಬಿಂದುವಿನಲ್ಲಿ ಈ ಎರಡು ನ್ಯೂಕ್ಲಿಕ್ ಆಸಿಡ್ಸ್ ಅನ್ನ ನಾವು ಸ್ಟಡಿ ಮಾಡ್ತೀವಿ. ನಿಮಗೆ ಗೊತ್ತಿದೆ, ನಾವು ಕಂಪ್ಲೀಟ್ DNA ಸ್ಟ್ರಕ್ಚರ್ ಅನ್ನ ಸ್ಟಡಿ ಮಾಡಿದ್ದೀವಿ. ಅದಾದ ನಂತರದಲ್ಲಿ RNA ಬಗ್ಗೆ ಕೂಡ ನಾವು ಸ್ಟಡಿ ಮಾಡಿರೋದಿದೆ. RNA ಅಲ್ಲಿ ಕೆಲವು ವೈರಲ್ ಪಾರ್ಟಿಕಲ್ ಅಲ್ಲಿ RNA will act as an genetic material and in some organisms it is also present as a non-genetic material ಅಥವಾ ಸಬ್ಸ್ಟೆನ್ಸ್ ಅಂತ ಹೇಳಿ ನಾವು ಹೇಳೋದಿದೆ. ಈಗ ಈ ಒಂದು ಜೀನಿನ ಬಗ್ಗೆ ಇನ್ನು ಇದಕ್ಕೆ ಹೆಸರು ಕೊಟ್ಟವರು ಯಾರು? ಫಸ್ಟ್ ಇದನ್ನು ಸ್ವಲ್ಪ ಯೋಚಿಸಿ ನೋಡಬೇಕು. ಫಸ್ಟ್ ಪಾಯಿಂಟ್ ಏನಿದೆ, ಜೀನ್ ಈಸ್ ಆನ್ ಬೇಸಿಕ್ ಹೆರಿಡಿಟರಿ ಯೂನಿಟ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ನಾವು ಕರೀತೀವಿ. ಇನ್ನು ಎರಡನೇ ಪಾಯಿಂಟ್, ಇಟ್ ಈಸ್ ನಥಿಂಗ್ ಬಟ್ ಆನ್ ಸೆಗ್ಮೆಂಟ್ ಆಫ್ DNA. ಇದು ಕೂಡ ಅಷ್ಟೇ ಮುಖ್ಯವಾದಂಥದ್ದು. ಸೆಗ್ಮೆಂಟ್ ಆಫ್ DNA ಹ್ಯಾವಿಂಗ್ ವಿತ್ ಜೆನೆಟಿಕ್ ಇನ್ಫಾರ್ಮೇಶನ್. ಅದು ಸುಮ್ಮನೆ ಒಂದು ಸೆಗ್ಮೆಂಟ್ ಆಫ್ DNA ಅಂತ ಹೇಳ್ಬಿಟ್ರೆ ಅಷ್ಟಕ್ಕೆ ಸಾಕಾಗೋದಿಲ್ಲ. ಅದು ಹ್ಯಾವಿಂಗ್ ವಿತ್ ಸ್ಟೋರ್ ವಿತ್ genetic information. So genetic information ಏನಿದೆ, it will be always in the form of a coded message. So DNA ಅಲ್ಲಿ coded message ಇದೆ. ಆ coded message ಅನ್ನ messenger RNA will take from DNA molecule in the nuclear pod and it will enter into the cytoplasmic pool. ಅಂದ್ರೆ ಪ್ರೋಟೀನ್ ಸಿಂಥೆಟಿಕ್ ಪೂಲ್ ಅಂತ ನಾವೇನು ಕರಿತೀವಿ ಸೈಟೋಪ್ಲಾಸಮ್ ಆಫ್ ದ ಸೆಲ್, ಅಲ್ಲಿಗೆ ಜೆನೆಟಿಕ್ ಕೋಡೆಡ್ ಮೆಸೇಜ್ ಅನ್ನ ಮೆಸೆಂಜರ್ RNA ತಂದಾದ್ಮೇಲೆ ಅಲ್ಲಿ ಮತ್ತೆ ಇತರೆ ತರದ ಒಂದು RNA ಮಾಲಿಕ್ಯೂಲ್ಸ್, ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಫರ್ RNA ಇದೆ, ಆಮೇಲೆ ರೈಬೋಸೋಮಲ್ RNA ಇದೆ. ನಮ್ಗೆ ಗೊತ್ತು ರೈಬೋಸೋಮ್ಸ್ ಅನ್ನ ಪ್ರೋಟೀನ್ ಫ್ಯಾಕ್ಟರೀಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಆ ಒಂದು ಜಾಗಕ್ಕೆ
ಕೋಡೆಡ್ ಮೆಸೇಜನ್ನು ಮೆಸೆಂಜರ್ ಆರ್ ಎನ್ ಎ ತರುತ್ತೆ. ಆ ಒಂದು ಈವೆಂಟನ್ನು ಮೆಕ್ಯಾನಿಸಮನ್ನು ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತೇಳಿ ಕರಿತೀವಿ. ಮುಂದೆ ಕೋಡೆಡ್ ಮೆಸೇಜು ಡಿಕೋಡಿಂಗ್ ಆದಮೇಲೆ ಅಲ್ಲಿ ಇಟ್ ಈಸ್ ರಿಸಲ್ಟೆಡ್ ಇನ್ ಫಾರ್ಮೇಷನ್ ಆಫ್ ಎ ಪಾಲಿಪೆಪ್ಟೈಡ್ ಚೈನ್ ವಿತ್ ದ ಹೆಲ್ಪ್ ಆಫ್ ದ ಅಮೈನೋ ಆಸಿಡ್ಸ್. ಸೊ ಆ ಪಾಲಿಪೆಪ್ಟೈಡ್ ಚೈನ್ ಏನು ಆಗ್ತಾ ಇದೆ ಆ ಪಾಯಿಂಟನ್ನು ನಾವು ಸಿಂಥಸಿಸ್ ಆಫ್ ಪ್ರೋಟೀನ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ದಟ್ ಇವೆಂಟ್ ಈಸ್ ರೆಫರ್ಡ್ ಆಸ್ ಟ್ರಾನ್ಸ್ಕ್ರಿಪ್ಷನ್. ಫಸ್ಟ್ ಸ್ಟೆಪ್ ಟ್ರಾನ್ಸ್ಕ್ರಿಪ್ಷನ್. ಟ್ರಾನ್ಸ್ಕ್ರಿಪ್ಷನ್ ಆದ ನಂತರದಲ್ಲಿ ಟ್ರಾನ್ಸ್ಲೇಷನ್ ಆಗುತ್ತೆ. ಟ್ರಾನ್ಸ್ಲೇಷನ್ ಆದಮೇಲೆ ದ ಪ್ರಾಡಕ್ಟ್ ಈಸ್ ಕಾಲ್ಡ್ ದ ಪಾಲಿಪೆಪ್ಟೈಡ್ ಚೈನ್. ಇಟ್ ಈಸ್ ನಥಿಂಗ್ ಬಟ್ ದ ಪ್ರೋಟೀನ್ ಮಾಲಿಕ್ಯೂಲ್. ಓಕೆ, ಈಗ ಇಷ್ಟು ನಾವು ಅರ್ಥ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಏನು ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ದ ಟರ್ಮ್ ಜೀನ್. ದ ಟರ್ಮ್ ಜೀನ್ ವಾಸ್ coined by Johansen in 1965. 1965ರಲ್ಲಿ ಜಾನ್ಸನ್ ಅನ್ನೋ ಒಬ್ಬ ವಿಜ್ಞಾನಿ ಈ ಒಂದು ಟರ್ಮಿಗೆ ಜೀನ್ ಅಂತೇಳಿ ಹೆಸರು ಕೊಟ್ಟಿರೋದಿದೆ. ಇವತ್ತಿಗೂ ಕೂಡ ನಾವು ಅದನ್ನ ಜೀನ್ ಅಂತಾನೆ ಕರಿತಾ ಹೋಗ್ತಾ ಇದ್ದೀವಿ. ಮತ್ತೆ ಹೇಳಿದ್ದೀನಿ, ಜೀನನ್ನ ಟರ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಜಾನ್ಸನ್. ಅದರ ಸೈಂಟಿಫಿಕ್ ಎಕ್ಸ್ಪ್ಲೇಷನ್ ಏನಿದೆ, ಡೆಫಿನೇಷನ್ ಏನಿದೆ ಅಂತಂದ್ರೆ ಜೀನ್ ಈಸ್ ನಥಿಂಗ್ ಬಟ್ ದ ಬೇಸಿಕ್ ಯೂನಿಟ್ ಆಫ್ ಹೆರಿಡಿಟಿ. ಇಟ್ ಈಸ್ ನಥಿಂಗ್ ಬಟ್ ದ ಸೆಗ್ಮೆಂಟ್ ಆಫ್ DNA stored with genetic information for synthesis of protein molecule. So this point we have to understand. Okay, ಜಾನ್ಸನ್ ಅವರು 1965ರಲ್ಲಿ ಈ ಟರ್ಮ್ ಕಾಲ್ಡ್ ಜೀನ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋ ಒಂದು ಪಾಯಿಂಟ್ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್ ಬೀಡಲ್ ಅಂಡ್ ಟಾಟಮ್. ಸೊ ಇವರಿಬ್ರು ದೇ put forwarded one hypothesis. ಯಾರು? ಬೀಡಲ್ and ಟಾಟಮ್ put forward an hypothesis. Hypothesis called one gene and one enzyme hypothesis. One gene, one enzyme hypothesis. Next point is Seymour-Benzer. Seymour-Benzer. He is also one scientist. He identified three genes in the organism. Three genes in the organism. That is one ಸಿಸ್ಟ್ರಾಮ್ ಅಂತ ಹೇಳಿದ್ರು. ಸಿಸ್ಟ್ರಾಮ್ ಅಂದ್ರು. ಇನ್ನೊಂದು ಮ್ಯೂಟಾನ್ ಅನ್ನೋ ಒಂದು ಟರ್ಮ್ ಅನ್ನ ಅವರು ಪರಿಚಯ ಮಾಡಿರೋದು. ಇನ್ನೊಂದು ರೆಕಾನ್, RECON, ರೆಕಾನ್ ಅಂತೇಳಿ. ಇದನ್ನು ಕೂಡ ನೀವು ನೀಟ್ ಪಾಯಿಂಟ್ ಆಫ್ ವ್ಯೂ ಚೆನ್ನಾಗಿ ನೆನಪಿಟ್ಕೋಬೇಕು. ಯಾವ್ಯಾವುದು? ಒಂದನೇದು gene is an basic hereditary unit of all living organisms. It is nothing but a segment of DNA having with the genetic information to synthesize and protein molecule. Idu kuda ashte important point. Next, the term gene was coined by Johnson in the year 1965. So neatly kelidane who coined the term called gene ante. ಬೇರೆ ಇನ್ನು ಮೂರು ಬೇರೆ ಬೇರೆ ಹೆಸರುಗಳು ಇದ್ರೂ ಕೂಡ ಜಾನ್ಸನ್ ಅನ್ನೋದು ಕೂಡ ಒಂದು ಹೆಸರಿರುತ್ತೆ. ನೀವು ಶೇಡಿಂಗ್ ಮಾಡಬೇಕಾದ್ರೆ ಜಾನ್ಸನ್ ಅನ್ನೋ ಒಂದು ಪಾಯಿಂಟಿಗೆ ಅದನ್ನು ಶೇರ್ ಮಾಡಿ. ನೆಕ್ಸ್ಟ್, ಬೀಡಲ್ ಅಂಡ್ ಟಾಟಮ್ put forwarded as one hypothesis. The name of that hypothesis is called as, that is the one gene and one
ಎನ್ಸೈಮ್ ಹೈಪಾಥಿಸಿಸ್ ಈ ಪಾಯಿಂಟ್ ಅನ್ನು ಕೂಡ ನೀವು ನೆನಪಿಟ್ಕೋಬೇಕು. ಆಮೇಲೆ ಸೈಮರ್ ಬೆನ್ಸರ್ ಅನ್ನೋ ಒಬ್ಬ ವಿಜ್ಞಾನಿ ಈ ಐಡೆಂಟಿಫೈಡ್ 3 ಜೀನ್ಸ್ ಇನ್ ದ ಆರ್ಗ್ಯಾನಿಸಮ್. ಯಾವ್ಯಾವುದು ಅಂತಂದ್ರೆ ಒಂದು ಸಿಸ್ಟ್ರಾನ್, ಒಂದು ಮ್ಯೂಟಾನ್, ಒಂದು ರಿಕಾನ್ ಅಂತೇಳಿ. ಸೊ ಸಿಸ್ಟ್ರಾನ್, ಮ್ಯೂಟಾನ್ ಅಂಡ್ ಆಸ್ ವೆಲ್ ದ ರಿಕಾನ್ ಅಂತೇಳಿ. ಸೊ ಓಕೆ, ಈಗ ನಾನು ದ ಫಂಕ್ಷನಲ್ ನೇಚರ್ ಆಫ್ ಎ ಜೀನ್ ಐ ವಾಂಟ್ ಟು ರೆಪ್ರೆಸೆಂಟ್ ಆನ್ ದ ಬೋರ್ಡ್. ನೀವು ಇಷ್ಟು ಪಾಯಿಂಟ್ಸ್ ಅನ್ನ ನೆನಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ gene structure ಬಗ್ಗೆ ನೋಡೋಣ. Structure of the gene. Right. Remember, now we shall move on to the structure of gene. Structure of gene. Okay. Gene may be of different structural regions in it. That is one. First one is called cistron. Cistron. Second, muton. Third one, recon. Fourth one is called replicon. ಅಂತೇಳಿ. ಸೊ ಇವು ಮೂರನ್ನ ಸೈಮರ್ ಬೆನ್ಸರ್ ಅನ್ನೋ ಒಬ್ಬ ವಿಜ್ಞಾನಿ ಐಡೆಂಟಿಫೈ ಮಾಡಿರೋದಿದೆ ಜೀನ್ಸ್ ಅಲ್ಲಿ. ಸೊ ಅನದರ್ ಒನ್ ಇಸ್ ಕಾಲ್ಡ್ ರೆಪ್ಲಿಕಾನ್. ನೋಡೋಣ ಒನ್ ಬೈ ಒನ್. ವಾಟ್ ಈಸ್ ದಿಸ್ ಸಿಸ್ಟ್ರಾನ್ ಅಂತೇಳಿ. ಸೊ ಇಟ್ ಈಸ್ segment of DNA. It is the segment of DNA, nothing but an functional unit. ಇದು ಒಂದು ಫಂಕ್ಷನಲ್ ಯೂನಿಟ್ ಆಗಿ ಇರುವಂಥದ್ದು. ಸಿಸ್ಟ್ರಾನ್ ಅನ್ನೋದು ನಥಿಂಗ್ ಬಟ್ ದ ಫಂಕ್ಷನಲ್ ಯೂನಿಟ್. ವಾಟ್ ಅಬೌಟ್ ದಿಸ್ ಮ್ಯೂಟಾನ್ ಅಂತೇಳಿ. ಜೀನ್ that shows mutation in it. ತನ್ನಲ್ಲಿ mutation ಆಗುತ್ತೆ. What is mutation? Mutation is nothing but sudden change in the gene structure ಅಥವಾ gene order ಅಥವಾ nucleotide sequence. Okay, so gene that shows mutation in it is called muton. Next, recon ಅಂತ ಇದೆ. Gene it undergoes recombination. That is called recon. Gene it undergoes replication. Is to be referred as replica. Remember, ಕನಿಷ್ಠ 4 ತರದ ರೀಜನ್ಸ್ ಅನ್ನ ನಾವು ಜೀನ್ ಅಲ್ಲಿ ಐಡೆಂಟಿಫೈ ಮಾಡ್ತೀವಿ. ಕೆಲವು ಜೀನ್ಸ್ ಸಿಸ್ಟ್ರಾನ್ ಆಗಿರ್ತವೆ, ಇನ್ನು ಕೆಲವು ಮ್ಯೂಟಾನ್, ಅದರ್ ಟೈಪ್ ರೆಕಾನ್ ಅಂಡ್ ಸಮ್ ಅದರ್ ಟೈಪ್ ಆರ್ ಕಾಲ್ಡ್ ರೆಪ್ಲಿಕಾನ್. ಹೌ ಮೀನ್ಸ್ cistron, it is the segment of DNA, nothing but an functional unit of the gene. Next, muton,
gene that shows mutation in it, that is called muton. In recon, gene it undergoes recombination is called recon, and replicon means gene it undergoes replication, that is called replicon ಅಂತ ಹೇಳ್ತೇವೆ. ಅದರಲ್ಲಿ ಮೊದಲ ಮೂರನ್ನ ನಾನು ನಿಮಗೆ ಹೇಳ್ಕೊಟ್ಟೆ. ಸೊ ಇವನ್ನ ಸೈಮರ್ ಬೆನ್ಸನ್ ಅನ್ನೋ ಒಬ್ಬ ಸೈಂಟಿಸ್ಟ್ ಸಿಸ್ಟ್ರಾನ್, ನ್ಯೂಟಾನ್ ಮತ್ತು ರೆಕಾನ್ ಅನ್ನ ರೆಕಗ್ನೈಸ್ ಮಾಡಿರುವಂಥದ್ದು. ನೆಕ್ಸ್ಟ್ ಪಾಯಿಂಟ್, ಸೊ ಪ್ರೊಕ್ಯಾರಿಯೋಟಿಕ್ ಜೀನ್ ಅಂತ. ನೆಕ್ಸ್ಟ್ okay, prokaryotic gene. See, regarding this prokaryotic gene, ನಾವು ಹೇಳಿದ್ದೀವಿ ಇಂಟ್ರೊಡಕ್ಟರಿ ಕ್ಲಾಸ್ ಅಲ್ಲಿ ಸಾಕಷ್ಟು ಸಲ ನಾವು ನಿಮಗೆ ಹೇಳ್ಕೊಟ್ಟಿರ್ತೀವಿ. ಸೊ ದೇರ್ ಇಸ್ ಎ ಡಿಫರೆನ್ಸ್ ಅಮಾಂಗ್ ದ ಪ್ರೊಕ್ಯಾರಿಯೋಟ್ಸ್ ಅಂಡ್ ಯೂಕ್ಯಾರಿಯೋಟ್ಸ್ ಅಂತ ಹೇಳಿ. In what way? In the sense, prokaryotic organism ಅಂತಂದ್ರೆ the nucleus is of incipient one. ಯಾಕೆ? ಸೊ ಪ್ರೊಕ್ಯಾರಿಯೋಟಿಕ್ ಅಲ್ಲಿ ಕೇವಲ ನೇಕೆಡ್ DNA ಇರುತ್ತೆ. ಇಟ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಎನಿ ಕೈಂಡ್ ಆಫ್ ಪ್ರೋಟೀನ್ ಮಾಲಿಕ್ಯೂಲ್. ಅದೇ ನೀವು ಯೂಕ್ಯಾರಿಯೋಟಿಕ್ ತಗೊಳ್ಳಿ, ಯು ಅಂದ್ರೆ ಟ್ರೂ ಅಂತೇಳಿ, ಪ್ರೋ ಅಂದ್ರೆ ಅರ್ಲಿಯರ್ ಅಂತೇಳಿ. ಸೊ ಪ್ರೊಕ್ಯಾರಿಯೋಟಿಕ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನ್ಯೂಕ್ಲಿಯರ್ ಕಂಡೀಷನ್ ಬಂದು ಯಾವತ್ತು ಇನ್ಸಿಪಿಯಂಟ್ ನ್ಯೂಕ್ಲಿಯಸ್ ಇರಬಹುದು, ಸೂಡೋ ನ್ಯೂಕ್ಲಿಯಸ್ ಆಗಿರ್ಬೋದು. ಅದಕ್ಕೆ ಅದನ್ನು ನಾವು ನೇಕೆಡ್ DNA ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅದಕ್ಕೆ ಯಾವುದೇ ಥರದ ಒಂದು ಹಿಸ್ಟೋನ್ ಮಾಲಿಕ್ಯೂಲ್ಸ್ ಅಸೋಸಿಯೇಟ್ ಆಗಿರೋದಿಲ್ಲ, ಹಿಸ್ಟೋನ್ ಪ್ರೋಟೀನ್ಸ್. ಅದಕ್ಕೆ ಅದನ್ನು ನಾವು ಇನ್ಸಿಪಿಯಂಟ್ ಅಂತ ಹೇಳಿ ಕರೆದಿದ್ದಿತ್ತು. ಸೊ ಇಟ್ ಈಸ್ ಆಫ್ ನಾಟ್ ಸೊ ಅಡ್ವಾನ್ಸ್ಡ್ ಟೈಪ್ ಆಫ್ ದಟ್ ಈಸ್ ದ ನ್ಯೂಕ್ಲಿಯಸ್. ಓಕೆ, ಸೊ ಇದಕ್ಕೆ ಅಪೋಸಿಟ್ ಆಗಿ ನಾವು ಯೂಕ್ಯಾರಿಯೋಟಿಕ್ ನೋಡಿದಾಗ ಯು ಅಂದರೆ ಟ್ರೂ ಅಂತ ಹೇಳ್ತಾರೆ, ಕ್ಯಾರಿಯಾನ್ ಅಂದರೆ ದ ನ್ಯೂಕ್ಲಿಯಸ್ ಅಂತ ಹೇಳಿ. ಸೊ ಟ್ರೂ ನ್ಯೂಕ್ಲಿಯಸ್ ಒಳಗಡೆ DNA it is associated with 4 histone protein molecules in the form of an octameric appearance ಅಂತ ಹೇಳಿ ನಾವು ಎಕ್ಸ್ಪ್ಲೇನ್ ಮಾಡಬಹುದು. ಸೊ ಹಾಗಾಗಿ ಇಲ್ಲಿ ಪ್ರೊಕ್ಯಾರಿಯೋಟಿಕ್ ಜೀನ್ ಬಗ್ಗೆ ನಾವು ಸ್ವಲ್ಪ ಡೀಪ್ ಆಗಿ ಸ್ಟಡಿ ಮಾಡಲಿಕ್ಕೆ ಅಂತ ಹೋದರೆ ಇಲ್ಲಿ ನಮಗೆ ಒಂದು ತುಂಬಾ ಎಫೆಕ್ಟಿವ್ ಆಗಿ ಕಾಣ್ತಾ ಇರೋದು ಏನಂತಂದ್ರೆ ಪ್ರೊಕ್ಯಾರಿಯೋಟಿಕ್ ಜೀನ್ ಇಟ್ ಈಸ್ ನಥಿಂಗ್ ಬಟ್ an open reading frame. Open reading frame ಅಂದ್ರೆ open reading frame ಅಂತ ಹೇಳ್ತೇವೆ. ORF ಅಂತ ಕರೀಬಹುದು. So prokaryotic gene it is nothing but an open reading frame, and entire gene may transcribe into an messenger RNA. So there is a collinearity between the gene and the protein. It is coded. The gene and the protein it is coded. So there is a collinearity here. Amen. And single gene can transcribe many proteins, hence called polycistronic mRNA. Prokaryotic gene alli polycistronic mRNA ಇದೆ. So
polycistronic mRNA without any gap, that is uninterrupted, that is you want to say yes, uninterrupted or misprint, uninterrupted or misprint ಅಂತ ಹೇಳಿ ನಾವು ಹೇಳ್ಬೋದು. ಸೊ ಇದನ್ನ ನೀವು ಗಮನಿಸಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪ್ರೊಕ್ಯಾರಿಯೋಟಿಕ್ ಜೀನಿನ ಒಂದು ಸ್ಪೆಷಲೈಸೇಷನ್ ಏನಿದೆ ಅಂತಂದ್ರೆ it is nothing but an open reading frame. So an entire gene being transcribed into an messenger RNA. There is an collinearity between the gene and the protein it is coded, and single gene can transcribe many proteins, hence called polycistronic messenger RNA. ಅಂದ್ರೆ prokaryotic gene ಗೆ ನಾವು ಏನು ಹೇಳಬಹುದು? It is nothing but an polycistronic mRNA. ಅಂದ್ರೆ without any gap, ಅಂದ್ರೆ uninterrupted or misprint ಅಂತ ಹೇಳಿ ನಾವು ಕರೆಯಲಿಕ್ಕೆ ಸಾಧ್ಯತೆ ಇದೆ. ಸೊ ಇದು ನಾವು ಗಮನಿಸಬೇಕಾದಂಥದ್ದು. ಓಕೆ, ಸೊ ಇದಕ್ಕೆ ಅಪೋಸಿಟ್ ಆಗಿ ನೋಡೋಣ. ಏನಂತಂದ್ರೆ ಯೂಕ್ಯಾರಿಯೋಟಿಕ್ ಜೀನ್. ಯೂಕ್ಯಾರಿಯೋಟಿಕ್ ಜೀನ್. Now let us discuss about the eukaryotic gene. Come to the point. Eukaryotic gene. Eukaryotic gene. It is an non-collinear with two segments. Non-collinear with two segments, also having of segmented DNA, also of segmented DNA. So two segments ಯಾವ್ಯಾವುದು ಅಂತ ಹೇಳಿದ್ರೆ it is an interrupted DNA segment. Interrupted DNA segment. Okay. Have two segments like having two segments like exons and introns. Exons and introns. Yes, exons ಮತ್ತು introns ಇರೋದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. So have two segments like exons and introns. What is the difference between exons and introns? See, exons are the DNA segment with the coded message. For protein synthesis. Coded message for protein synthesis. Introns are the non-coding DNA segments without coded message. Without coded message. Next, later
removed and only exons are joined called RNA splicing. RNA splicing to form matured messenger RNA in it. So like that, eukaryotic and prokaryotic genes are going to be explained like this. So ಹೀಗೆ ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಎಕ್ಸಾನ್ಸ್ ಅಂಡ್ ಇಂಟ್ರಾನ್ಸ್ ಅನ್ನ ಸ್ವಲ್ಪ ನಾವು ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಎಂಟೈರ್ ಜೀನ್ ಈಸ್ ಟ್ರಾನ್ಸ್ಕ್ರೈಬ್ಡ್ ಇಂಟು an heterogeneous RNA molecule. The entire gene is transcribed into an heterogeneous messenger RNA. Heterogeneous messenger RNA. So ಹೀಗೆ ನಾವು ಈ ಒಂದು ಜೀನ್ ಮತ್ತು ಜೀನ್ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡಿರೋದಿದೆ. ನಾಳೆ ಕ್ಲಾಸಲ್ಲಿ ನಾನು ನಿಮಗೆ ಸ್ಟ್ರಕ್ಚರ್ ಆಫ್ ಟ್ರಾನ್ಸ್ಫರ್ RNA ಹೇಳಿಕೊಟ್ಟು ಅದಾದ ನಂತರ ಆಕ್ಚುಯಲ್ ಪ್ರೋಟೀನ್ ಸಿಂಥೆಟಿಕ್ ಸ್ಟೆಪ್ಸ್ ಏನಿದೆ I am going to discuss with those points. Thank you.